ಈಸಿ ಮೆಥಡಲ್ಲಿ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನು ಕಡಲೆಕಾಯಿ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಈರುಳ್ಳಿ, ಒಂದು ನಿಮಿಷ ಬಾಡಿಸ್ಕೋಬೇಕು. ನಂತರ ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಒಂದು ನಿಮಿಷ ಎಲ್ಲ ಬಾಡಿಸ್ಕೋಬೇಕು. ನಂತರ ನೆನೆಸಿಟ್ಟಿರೋ ಶೇಂಗಾ ಬೀಜ, ಒಂದು ನಿಮಿಷ ಬಾಡಿಸ್ಕೊಂಡು ಹೆಚ್ಚಿಟ್ಟಿರೋ ಟೊಮೆಟೊನ ಒಂದು 3 ಟೊಮೆಟೊ ಹಾಕ್ಕೋಬೇಕು. ಆಮೇಲೆ 1 ಲೋಟ ಅಕ್ಕಿ, ಒಂದು ಲೋಟ ಅಕ್ಕಿಗೆ 1 ಲೋಟ ತೊಗರಿಬೇಳೆ, ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಮತ್ತು ಅದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಈಗ ಮನೆಯಲ್ಲೇ ಮಾಡಿರೋ ಮಸಾಲ ಪುಡಿ ಒಂದು 4ರಿಂದ 5 ಸ್ಪೂನು, ಒಂದು 3 ಸ್ಪೂನ್ ಉಪ್ಪು, ಒಂದು 2 ಸ್ಪೂನ್ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಮಿತಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹುಣಸೆಹಣ್ಣು ಮತ್ತು ಬೆಲ್ಲ ಮಿಕ್ಸ್ ಮಾಡಿರೋ ಒಂದು ಪೇಸ್ಟ್ ಇದನ್ನು ಒಂದು 2-3 ಸ್ಪೂನ್ ಹಾಕಿದ್ದೀನಿ. ಇದ್ರ ಬದಲು ಹುಣಸೆಹಣ್ಣಿನ ರಸ ಹಾಕಿ ಮತ್ತು ಸ್ವಲ್ಪ ಬೆಲ್ಲನೂ ಬೇಕಾದರೆ ನೀವು ಹಾಕ್ಕೋಬೋದು. 1 ಲೋಟ 2 ಲೋಟ 1 ಲೋಟ ಅಕ್ಕಿ 1 ಲೋಟ ಬೇಳೆಗೆ 6 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. 1ಕ್ಕೆ 3 ಲೋಟ ಅನ್ನೋ ಥರ. ಮತ್ತು ಅದನ್ನು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದಕ್ಕೆ ಸ್ವಲ್ಪ ಒಣಕೊಬ್ಬರಿ ತುರಿದು ಹಾಕಬೇಕು. ಆದರೆ ಕೆಲವರು ನಮ್ಮ ಮನೇಲಿ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಈಗ ವಿಷಿಲ್ ಹಾಕಿ ಒಂದು 2 ವಿಷಿಲ್ ಕುಕ್ಕರ್ ಕೂಗಿಸ್ಕೋಬೇಕು. ಆಮೇಲೆ ಅದನ್ನು
ಕುಕ್ಕರ್ ಆರಿದ ಮೇಲೆ ಒಂದು ಸರಿ ಮತ್ತೊಂದು ಲೋಟ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕಿ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಅದನ್ನು ಖಾರ ಬೂಂದಿ ಮತ್ತು ಚಿಪ್ಸ್ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ.